ಇಲ್ಲಿವರೆಗೆ ನೀವು ಹೆಂಗೆ ಮಾಡಿದ್ರಿ ಏನು ಮಾಡಿದ್ರಿ ಅವ್ರ ಪ್ರಶ್ನೆ ಅದ. ಮಾಡಬೇಕಾಗಿತ್ತು, ನೆಕ್ಸ್ಟ್ ಶೋಧನೆ ಮಾಡಬೇಕಾಗಿತ್ತು, ಹಿಡಿಬೇಕಾಗಿತ್ತು, ಯಾಕೆ ಹಿಡಿದಿಲ್ಲ. ಇದು ಸಹಿತ ಇನ್ನೊಂದು ನಮ್ಮ ಕೇಜ್ರಿವಾಲ್ರಂಥ ಸಾರಾಯಿ ಕೇಸ್ ಹಾಗೂ ಎಲ್ಲ ಸಾಹಿತ್ಯಗಳಿದ್ದಾವೆ. ಜೊತೆಗೆ ತಮಿಳುನಾಡು ಸರ್ಕಾರವನ್ನು ಹೇಗಾದರೂ ಮಾಡಿ ಕೆಡುವಂಥ ಮನೆ ಕಳಿಸುವಂಥ ಕೆಲಸ ಇದರಿಂದ ಅದ ಅಂತೇಳಿ ಆರೋಪಗಳು ಇದ್ದಾವೆ. ಆ ದಿಶೆಯಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ನಮ್ಮ ಏನಪ್ಪ ಗವಾಯಿ ಅವರು ಅದೇ ಕಾರಣಕ್ಕೆ ಅವ್ರ ಜೊತೆಗಾರರಾದಂಥವರು ಏನಂದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ಏನು ಇದು ಒಕ್ಕೂಟ ತತ್ವವನ್ನು ಉಲ್ಲಂಘನೆ ಮಾಡಲಿಕ್ಕತ್ತದ ಮತ್ತು ಇಡೀ ಇದ್ದಿದ್ದು ತನ್ನ ಲಿಮಿಟನ್ನು ಮೀರಿ ಮ್ಯಾಲಕ್ಕೆ ಹೋಗ್ತಾ ಇದೆ, ಅನಗತ್ಯವಾಗಿ ತನ್ನ ಒಡೆಯನಿಗೆ ಅಂತ ಅಂದಿಲ್ಲ ಅಷ್ಟೇ, ತನ್ನ ಕೇಂದ್ರ ಸರ್ಕಾರ ಸಲುವಾಗಿ ಮಾಡ್ತಾಯಿದೆ ಅನ್ನೋಂಥ ಸಂಶಯವನ್ನು ವ್ಯಕ್ತಪಡಿಸಿ ಸ್ಟೇ ಕೊಟ್ಟದ, ತನಿಖೆ ನಿಲ್ಲಿಸದ. ಇದು ಒಂದು ರೀತಿ ಸಮಾಧಾನಕರವಾದ ವಿಷಯ. ಆದರೂ ಇಲ್ಲೇ ಸತ್ಯವನ್ನು ಹೊರ ಹಾಕೋದಕ್ಕೆ ಇಡಿ ಅಂತ ಕಾನೂನು ಬೇಕು. ಆದರೆ ಅದೇ ಕಾಲಕ್ಕೆ ಅದು ತನ್ನ ಮಿತಿಯಲ್ಲಿರಬೇಕು ಅನ್ನೋದು ಸಹಿತ ನಾವು ಗಮನ ಹರಿಸ್ಬೇಕಾಗಿದೆ. ಇಲ್ಲಿ ಯಾರು ಸತ್ಯವಂತರು ಯಾರು ಸುಳ್ಳರು ಅನ್ನೋದು ಹೇಳೋದು ಕಷ್ಟ. ಆದರೂ ಕಣ್ಣಿಗೆ ಒಂದು ಸ್ವಲ್ಪ ಯಾವುದು ರಾಸ್ತದ ಸುಳ್ಳಪ್ಪ ಅನ್ನೋ ಮಾತ್ರ ನಿಮ್ಮ ಜೊತೆ ಚರ್ಚೆ ಮಾಡ್ಯದ. ಯಾಕಂದ್ರೆ ಇಡಿ ಅಂತ ಸಂಸ್ಥೆಯನ್ನು ಈ ಕಾರಣಕ್ಕಾಗಿ ನಾವು ಏನಾದರೂ ಬಂದ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಮತ್ತೇನೋ ಆಗ್ಬೋದು. ಬಟ್ ಇಲ್ಲಿ ಕೆಲವೊಂದು ರೂಲ್ಸನ್ನು ಚೇಂಜ್ ಮಾಡಿಸ್ಕೊಂಡ ಅದು ತನಿಖಾ ಏನು ಮಾಡ್ತಿರ್ತದೆ, ಇನ್ವೆಸ್ಟಿಗೇಷನ್ ಏನು ಮಾಡ್ತಿರ್ತದೆ, ಅದು ಕ್ವಿಕ್ಕಾಗಿ ರಿಸಲ್ಟ್ ಬರುವಂಥದ್ದು ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋ ಸಹಿತ ಚಿಂತನೆ ಆಗಬೇಕಾಗಿದೆ. ಏನೂ ಸುಪ್ರೀಂ ಕೋರ್ಟ್ ಇವತ್ತು ಆರ್ಡರ್ ಮಾಡಿದ್ರಲ್ಲಿ ಸರಿ ಅದ, ಎಲ್ಲ ಎಲ್ಲೇ ಮೀರಿದ ಇಡಿ ಇದೆಲ್ಲನೂ ಮೀರಿ ನಿಂತದ, ಇದು ನಿಲ್ಲಿ ಅಂತ ಹೇಳಿದ್ದಾರೆ. ಇದು ನಿಮಗೇನು ಅನ್ನಿಸ್ತದ? ಇದು ನಮ್ಮ ಗವಾಯಿ ಅವ್ರು ಹೇಳಿದ್ದು ನಿಮಗೆ ಸರಿ ಅನ್ನಿಸ್ತದ? ಸರಿ ಅಲ್ರಿ, ತಪ್ಪಲ್ರಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರಿಗೂ ಹಕ್ಕದ. ಆದರೆ ಇನ್ನೊಬ್ರಿಗೆ ಅಪಮಾನ ಆಗದಂಗೆ ಹೇಳುವಂಥದ್ದು ಅನ್ನೋದು ನಾವು ಗಮನಿಸಬೇಕಾಗಿದೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಸತೀಶ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.